ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಇನ್ನೇನು ಹತ್ತಿರದಲ್ಲಿದೆ ಅಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಜೆಡಿಎಸ್ ಬೆಳ್ಳಿ ಹಬ್ಬದ ಸಂಭ್ರಮ. ಜಿವಿಎಚ್ ಚುನಾವಣೆಗೆ ಜೆಡಿಎಸ್ ಹೈಟೆಕ್ ರಣತಂತ್ರಗಳನ್ನು ಮಾಡ್ತಾ ಇದೆ. ರಾಜ್ಯ ರಾಜಧಾನಿಯಲ್ಲಿ ಜೆಡಿಎಸ್ನ ಬೆಳ್ಳಿ ಹಬ್ಬದ ಸಂಭ್ರಮ. ಜಿವಿಎಚ್ ಚುನಾವಣೆಗೆ ಜೆಡಿಎಸ್ ಹೈಟೆಕ್ ಸ್ಟ್ರಾಟಜಿ ಕಾರ್ಯಕ್ರಮದ ಮೂಲಕ ಸ್ಥಳೀಯ ಚುನಾವಣೆಗೆ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಬೆಳ್ಳಿ ಹಬ್ಬದ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ರಣಕಹಳೆ. ಬಿಜೆಪಿಗೆ ಪರೋಕ್ಷ ಸಂದೇಶ ರವಾನಿಸಿದ್ರ ಕೇಂದ್ರ ಸಚಿವ ಸೆಂಟ್ರಲ್ ಮಿನಿಸ್ಟರ್. ಸ್ಥಳೀಯ ಚುನಾವಣೆಗೆ ಮೈತ್ರಿಯಲ್ಲಿ ಮೂಡದ ಒಮ್ಮತ. ಬಿಜೆಪಿ ಜೆಡಿಎಸ್ ಮೈತ್ರಿ ನಡುವೆ ಮುಂದುವರೆದ ಅನಿಶ್ಚಿತತೆ. ಹಾಸನದಲ್ಲಿ ಈ ಹಿಂದೆ ಬಹುದೊಡ್ಡ ಸಮಾವೇಶವನ್ನು ಮಾಡಿದ್ರು ಇದೇ ಬೆಳ್ಳಿ ಹಬ್ಬದ ನಿಮಿತ್ತ. ಇವತ್ತು ರಾಜ್ಯ ರಾಜಧಾನಿಯನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಸುಮಾರು ಲಕ್ಷಾಂತರ ಜನ ಬರ್ತಾರೆ ಅನ್ನೋ ನಿರೀಕ್ಷೆಗಳಿತ್ತು. ಆದ್ರೆ ಸಾವಿರಾರು ಜನ ಬಂದ್ರು. ಕಾರ್ಯಕ್ರಮ ಯಶಸ್ಸು ಆಯ್ತು ಅಂತ ಹೇಳಿ ಜೆಡಿಎಸ್ನ ನಾಯಕರು ಹೇಳಿಕೊಳ್ತಾರೆ. ಇನ್ನು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾಜಿ ಪ್ರಧಾನಿಗಳಿದ್ರು. ಎಚ್.ಡಿ. ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ, ಹಾಲಿ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ, ರೇವಣ್ಣ ಕುಟುಂಬ, ಹೀಗೆ ರಾಜ್ಯ ಮಟ್ಟದ ಜೆಡಿಎಸ್ನ ಲೀಡರ್ಸ್ಗಳೆಲ್ಲರೂ ಕೂಡ ವೇದಿಕೆಯಲ್ಲಿದ್ರು. ಬೆಂಗಳೂರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ರು. ಹತ್ತಿರದಲ್ಲೇ ಲೋಕಲ್ ಬಾಡಿ ಎಲೆಕ್ಷನ್ ಬರಲಿದೆ. ಎಲ್ಲಿವರೆಗೂ ಇತ್ತು ಅಂದ್ರೆ ಸ್ವತಃ ಕುಮಾರಸ್ವಾಮಿ ಅವರು ಮುಂದಿನ ಬಾರಿ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ರೆ ಹೊರತಾಗಿ ಮೈತ್ರಿ ಸರ್ಕಾರಕ್ಕೆ ಅವಕಾಶ ಕೊಡಿ ಅಂತ ಕೇಳಲಿಲ್ಲ. ಪ್ರತ್ಯೇಕವಾಗಿ ಕುಮಾರಸ್ವಾಮಿ ಮೈತ್ರಿ ಸರ್ಕಾರಕ್ಕೊಂದು ಅವಕಾಶ ಕೊಡಿ ಎಂದು ಅಕ್ಷರದ ವಾಗ್ಝರಿಯೂ ಕೂಡ ಉಚ್ಚಾರ ಆಗಲಿಲ್ಲ. ಹಾಗಾದ್ರೆ ಮೈತ್ರಿ ಕಥೆ ಏನು? 2024ರ MP ಎಲೆಕ್ಷನ್ ಸಂದರ್ಭದಲ್ಲಿ ಲಗ್ನ ಆಗಿತ್ತಲ್ಲ, ಆ ಲಗ್ನ ತಲಾಕಾಯ್ತಾ ಅಥವಾ ಅವರ ಈ ಮೈತ್ರಿ ಮುಂದುವರಿಯುತ್ತಾ? ಅದರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ. ನಿನ್ನೆಯ ಕಾರ್ಯಕ್ರಮದಲ್ಲಿ ಜನಪ್ರವಾಹ ಬಂತು, ಜನಪ್ರಳಯನೇ ಆಯಿತು, ಜನ ಬಂದರು. ಆದರೆ ಮೈತ್ರಿ ವಿಚಾರದಲ್ಲಿ ಸುದೀರ್ಘವಾದಂತಹ ಭಾಷಣಗಳು ಕೇಳಲಿಲ್ಲ. ಹಾಗಾದರೆ ಬೆಂಗಳೂರಿನ 369 ವಾರ್ಡ್ಗಳ ಪೈಕಿ ಎಷ್ಟು ವಾರ್ಡ್ಗಳು ಜೆಡಿಎಸ್ ಕೇಳುತ್ತೆ ಅಥವಾ ಬಿಜೆಪಿ ಕೊಡೋದಕ್ಕೆ ತಯಾರಾಗುತ್ತೆ? ಈ ಪ್ರಶ್ನೆ ಈಗ ಜನರನ್ನು ಕಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.